ಹೇಳಿ. ನಮ್ಮ ಅಣ್ಣವ್ರಿಗೆ ಬೆನ್ನು ಹಾಕಬೇಕಲ್ರಿ, ನೀವು ನಿಂತ್ಕೊತೀವ ಹೇಳಿ. ಒಂಚೂರು ಅಂಗಡಿ ಅವರು ಪ್ರೇಮಲ್ ಬೇಕಂತೆ, ಪ್ರೇಮಲ್ ಬೇಕಾ ಇಲ್ಲಿ ಬರೋಣ. ಅವರು ಬರ್ತಾರೆ. ವಿಚಾರ ಆಕ್ಚುಲಾಗಿ ಅಣ್ಣವ್ರ ಮೇಲೆ ಯಾವ ರೀತಿ ಅಭಿಮಾನ ಭಕ್ತಿ ಇದೆ ನಿಮಗಿದೆ ಅಂತ ಕೇಳಿದಾಗ ಸೊ ನಿಮ್ಮ ಒಂದು ಚೊಚ್ಚಲ ಸಿನಿಮಾ ನಿರ್ಮಾಣದ ಖುಷಿಯ ಒಂದು ಪ್ರಾರಂಭ ಏನಿದೆ, ಪ್ರಚಾರದ ಪ್ರಾರಂಭ ಇಲ್ಲಿಂದ ಮಾಡಬೇಕು ಅಂತ ಆ ಥರದೊಂದು ಥಾಟ್ ಇದೆಯಲ್ಲ? ಹೌದಲ್ವ, ಇದೇ ನಮ್ಮ ದೇವಸ್ಥಾನ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರಸಿ ಹೋಗಿದ್ದಾರೆ. ನಾವು ಅಣ್ಣವರಿಂದ ಶುರು ಮಾಡೋಣ, ಇವತ್ತಿಂದ ಪ್ರಚಾರ ಸ್ಟಾರ್ಟು. ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ಆಯಿತು ಅಂತ ಹೇಳಿದ್ರು. ಬಟ್ ನೀವೆಲ್ಲ ಬರ್ತೀರ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸುಮ್ಮನೆ ನಾವು ಹೋಗಿ ಮಾಡಿದ್ವಿ, ನೀವು ಬಿಡಬೇಕಲ್ಲ, ಓಡಿ ಬಂದುಬಿಟ್ಟಿದ್ದೀರಿ ಅಷ್ಟೇ, ಇದೇನಿಲ್ಲ. ಒಳ್ಳೆಯದು ಜನ ನೋಡಲಿ. ನಮ್ಮ ಅಪ್ಪು ತುಂಬ ಸೆಂಟಿಮೆಂಟು ನನಗೆ. ಅಪ್ಪು ಅಂದರೆ ಒಂಥರ ಗೊತ್ತಲ್ಲ, ಎಲ್ರಿಗೂ ಇದೆ ಅದು, ಯಾರು ತೋರಿಸ್ಕೊಳ್ಳಲ್ಲ, ನಮಗೂ ಇದೆ ಅದು. ಮನೆ ಮಗ ಅಲ್ವಾ, ನಮ್ಮನೆ ಮಗ ಇದ್ದಂಗೆ ಎಲ್ಲರೂ. ಅವ್ರಿಗೆ ಎಷ್ಟಾಗಬೇಕು, ನಮಗೆ ಹೆಂಗಾಗುತ್ತೆ ಅಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ, ಅದಾಗೋಯ್ತು. ಬಟ್ ಅಮ್ಮೋರು ಆಶೀರ್ವಾದ, ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೊಂದು ಲೇಡಿಯಾಗಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರಲ್ಲ, ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಯಶ್ಗೆ ಅನುರಾಗ ಅರಳಿತು ಪಿಕ್ಚರ್ ತೋರಿಸಿದ್ದೆ 5 ತಿಂಗಳು ಮಗು ಇದ್ದಾಗ. ನಮ್ಮ ಮೊಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಹೊಸದಾಗಿ, ಅದು ತೋರಿಸಿದ್ವಿ. ಅಷ್ಟು ನಮ್ಗೆ ಅಭಿಮಾನ. ಬಟ್ ಸುಮ್ಮನೆ ಅಭಿಮಾನ ಅಲ್ಲ, ಅವ್ರು ಅದನ್ನು ಪ್ರೂವ್ ಮಾಡೋಗಿದ್ದಾರಲ್ವಾ. ಹಾಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು. ನಾನು ಏನು ಮಾಡಿದ್ರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವರ ಆಶೀರ್ವಾದ ತಗೊಂಡು ಮಾಡ್ತಾ ಇದ್ದೀವಿ. ಪ್ಲಾನ್ ಮಾಡ್ಕೊಳ್ಳಿ, ಚಿತ್ರತಂಡ ಒಂದು ಪ್ಲಾನ್ ಮಾಡ್ಕೋತಿದೆ. ಪ್ರೊಡ್ಯೂಸರ್ ಆಗಿ ನೀವು ಯಾವ ಥರ ಪ್ರಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದೇನು ಇಲ್ಲಮ್ಮ, ಜನನೇ ಮಾಡ್ತಾರೆ ಬಿಡಮ್ಮ. ಪ್ರಚಾರ ನಾವು ಮಾಡೋದಲ್ಲ, ಜನ ಮಾಡೋದು. ಪ್ರಚಾರ ನೀವು ಅನ್ಕ ತಕ್ಷಣಕ್ಕಾಗಲ್ಲ. ಇಲ್ಲಿ ನಮ್ಮದೇನು ನಡೆಯಲ್ಲ. ಇಂಥದ್ದು 100 ಸಿನಿಮಾ ಇಷ್ಟ ಇಲ್ಲ ಅಂದರೆ ಮೂಲೆಗೆಸಿತಾರೆ. ಜನಕ್ಕೆ ಬುದ್ಧಿ ಇದೆ, ಅದೆಲ್ಲ ಸುಳ್ಳು. ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲಿ ಬಂದರೆ ತುಂಬ ದಡ್ರು ನಾವು ಅಂದ್ಕೋಬೇಕು. ನೀವು ಹಂಗೇನಿಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಥಿಯೇಟ್ರಲ್ಲಿ ನೋಡ್ತಾರೆ. ಫಸ್ಟ್ ದಿನ 3 ದಿನ ಚಾನ್ಸ್ ಕೊಡ್ತಾರೆ. ಅದರಲ್ಲಿ ಏನಾದರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮೌತ್ ಪಬ್ಲಿಸಿಟಿ ಮಾಡ್ತಾರೆ. ಇಲ್ಲ ಅಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ. ಅಷ್ಟೇ ಇಲ್ಲಿ ಸತ್ಯ, ಇನ್ನೇನಿಲ್ಲ. ನೋಡೋಣ ಜನ ಹೆಂಗೆ ತೊಗೋತಾರೆ. ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ತಪ್ಪು ಸರಿ ಎರಡೂ ಹೇಳಿ, ಅವರು ತೊಂದರೆ ಏನಿಲ್ಲ. ನನ್ನ ಪ್ರಕಾರ ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ. ಅದು ನಮಗೂ ನಮಗೆ ಚಂದ ಅಂತ ಇರ್ಬೋದು. ನೋಡಿ, ನೀವೆಲ್ಲ ನೋಡಿ ಹೇಳಬೇಕು. ಎಲ್ಲ ಒಂದು ಕಡೆ ದೊಡ್ಡ ಮನೆ ಎಲ್ಲ ಕಡೆ ಕನೆಕ್ಟ್ ಆಗ್ತದೆ. ಈಗ ಅಣ್ಣವ್ರ ಹತ್ರ ಆಶೀರ್ವಾದ ಮಾಡ್ತಾರೆ. ಸಿನಿಮಾದ ಕಥೆ ನೋಡ್ರೆ ಗೊತ್ತಲ್ವಾಡಿ, ಯಾಕಂದರೆ ನಗರ ಚಾಮರಾಜನಗರ ಇರ್ಬೋದು. ನೋಡಿ, ನಮಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ. ಆಮೇಲೆ ಅದಾಗಿದೆ, ಆಮೇಲೆ ನೋಡೋಣ ಹೆಂಗೆ ಅಂತ. ಅದು ನಮ್ಗೆ ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು. ಅದು ಏನಾಗಬೇಕು ಅದಾಗಿದೆ. ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರ ಆಶೀರ್ವಾದ ಇದೆ. ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ಬೇರೆ ದೇಶಕ್ಕೆ ಎಲ್ಲೋದ್ರೂ ನೀವು ಕನ್ನಡಿಗರು ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡಿ. ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಿ ಅಜ್ಜಿದಿರೆಲ್ಲ ಊಟ ಬಿಟ್ಬಿಡೋರು. ಸುಮ್ಮನೆ ತಮಾಷೆ ಮಾಡಿದ್ರು. ಅಣ್ಣವರು ಏನಾದರೂ ನೆಗೆಟಿವ್ ಹೇಳಿದ್ರೆ ಊಟ ಬಿಟ್ಬಿಡೋರು. ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು. ಆ ಥರ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನೋಡೋಣ ನಮ್ಮ ಸಿನಿಮಾಗೂ ಅದಕ್ಕೆ ಒಂದು ಮನಸ್ಸಲ್ಲಿ ಒಂದು ಬಂತು. ಅಣ್ಣವರು ಅಮ್ಮವ್ರನ್ನ ಮತ್ತು ನಮ್ಮ ಪುನೀತು ಅಂಬರೀಷ್ ಅಣ್ಣವರು, ಅವರು ಅಷ್ಟೇ. ಅವರು ತುಂಬ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದರೆ ಎಲ್ಲರೂ ಮಕ್ಕಳ ಥರ ನೋಡೋಗಿದ್ದಾರೆ ಪಾಪ. ಮೆಷ್ನು ಭಾಳ ಚೆನ್ನಾಗಿ ಪ್ರೀತಿ ಮಾಡೋರು. ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗಿ ಬಂದಿದೆಯಲ್ಲ ನೋಡಿ, ಸಿಕ್ತು ಪೂಜೆ ಮಾಡಿ ಮಾಡ್ತಾ ಇದ್ದೀವಿ. ರಿಲೀಸ್ ಹಂತದಲ್ಲಿ ಇದ್ದೀವಿ, ಏನೋ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನಿಗೆ ಯಶನ್ ಕೇಳಮ್ಮ, ಹೋಗಮ್ಮ ಅಲ್ಲಿ ಯಶ್ ಹತ್ರ ಹೋಗಮ್ಮ. ನೀನು ಯಶು ಅನ್ನೋದಾರೆ ಯಶ್ ಹತ್ರ ಹೋಗು. ನಾನು ಹೇಳಲ್ಲ ಯಶ್ ಬಗ್ಗೆ. ಹಿಡ್ಕಬ, ನಮಗೂ ಅಷ್ಟು ಸಿಕ್ಕಲ್ಲ. ನಮಗೆ ಸಿಕ್ಕಿರಲ್ವ ನಿಮಗೆ ಸಿಗೋದು. ಅಲ್ಲಮ್ಮ, ಬೆಳೀಲಿ ಬಿಡಮ್ಮ. ಈಗ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗುತ್ತೆ ಯಶಿಗೆ ಸಿಕ್ಕಿರೋದು. ಮಾಡಲಿ, ಎಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಯಶು. ಅವನು ಮಾಡಲೇಬೇಕಲ್ವಮ್ಮ. ಇವಾಗ ದೇವ್ರೆ ನಮ್ಮನೆಲ್ಲ ಸೆಂಟಿಮೆಂಟೇ ಇಟ್ಕೊಂಡಿಲ್ಲ. ನಾವು ಮನೆ ಕಟ್ಟಿ ಗೃಹಪ್ರವೇಶ ಮಾಡಿದ್ರು ಅವನಿಲ್ಲ ಅಂದರೆ ಸುಮ್ಮನೆ ಮಾಡ್ತೀವಿ. ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ. ಟೀಸರ್ ನೋಡಿದ್ದಾರೆ ಅವ್ರು. ನಾವು ಯಾರಿಗೂ ಸಿನಿಮಾ ತೋರಿಸಿಲ್ಲ. ನಾವು ಒಬ್ಬರಿಗೂ ತೋರಿಸಿಲ್ಲ, ಆಡಿಯನ್ಸ್ಗೆ ತೋರಿಸೋದು. ಅದು ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.